ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈಗ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ ಹೆಸರು KG ನಾಗಲಕ್ಷ್ಮೀಬಾಯಿ ಅಂತ. ವೃತ್ತಿಯಿಂದ ಇವರು ಪತ್ರಕರ್ತರು, ಪ್ರವೃತ್ತಿಯಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ನಿಂತಹ ಕಲಿಗಳು. ಸಾಮಾಜಿಕ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳೋದು, ಅದರೊಂದಿಗೆ ಹೋರಾಡಿ ಪರಿಹಾರ ಕಂಡು ಹಿಡಿಯೋದು ಅಂದರೆ ಇವರಿಗೆ ಅದೇನೋ ಖುಷಿ ಅಂತೆ. ಪತ್ರಕರ್ತರಾದರೂ ಪತ್ರಕರ್ತರ ಅಕ್ರಮ ಸಂಪಾದನೆ ಗಳಿಕೆ ವಿರುದ್ಧ ಹೋರಾಟ ಮಾಡಿ ತಮ್ಮ ಸಹವರ್ತಿಗಳನ್ನು ಎದುರು ಹಾಕಿಕೊಂಡು ಅವರ ವೈರತ್ವವನ್ನೇ ಕಟ್ಟಿಕೊಂಡಂಥವ್ರು. ಅನ್ಯಾಯ ಕಂಡ್ರೆ ತಕ್ಷಣ ಸಿಡಿದೇಳ್ತಕ್ಕಂಥ ಇವರನ್ನು ಪತ್ರಿಕಾ ವಲಯದಲ್ಲಿ ಕರೆಯೋದು ಫೈರ್ ಬ್ರ್ಯಾಂಡ್ ಅಂತ. ತಮ್ಮ ವೃತ್ತಿ ಜೀವನದಲ್ಲಿ ನೋಟೆಡ್ ರಾಜಕಾರಣಿಗಳ ಸಹಿತ ಎಂತೆಂಥವ್ರನ್ನೆಲ್ಲ ಎದುರು ಹಾಕಿಕೊಂಡು ಅವರ ಆಕ್ರೋಶವನ್ನೆಲ್ಲ ದಕ್ಕಿಸಿಕೊಂಡು ಮುಂದೆ ಸಾಗಿದ್ದಾರೆ ಅನ್ನೋದೇ ಒಂದು ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ಸಾಮಾಜಿಕ ಸ್ತರದಲ್ಲಿ ವ್ಯಕ್ತಿಯಾಗಿರದೆ ಶಕ್ತಿಯಾಗಿ ಪರಿಚಯಿಸಿಕೊಂಡಿರ್ತಕ್ಕಂಥ ಈ ನಾಗಲಕ್ಷ್ಮೀಬಾಯಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವರು. ಅಲ್ಲಿಯೂ ಕೂಡ ತಮ್ಮದೇ ಆದಂಥ ಛಾಪು ಮೂಡಿಸಿ ಸ್ಪಾಟ್ ನಾಗಲಕ್ಷ್ಮಿ ಅಂತ ಹೆಸರನ್ನು ಕೂಡ ಪಡೆದಂಥವರು. ಹೀಗೆ ಮಾಧ್ಯಮ, ಸಾಮಾಜಿಕ, ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮದೇ ಸ್ಟೈಲ್ನಲ್ಲಿ ಕೆಲಸ ಮಾಡಿದ್ರಿಂದ ಈ ಮೂರೂ ಕ್ಷೇತ್ರಗಳಿಂದ ಹಲವು 10 ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಂಥವು. ಅವುಗಳಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಮಾಧ್ಯಮ ಸಾಧಕಿ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಹೂಗಾರ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ, ಜ್ಞಾನ ಸರೋವರ ಪ್ರಶಸ್ತಿ, ಜರ್ನಲಿಸ್ಟ್ ಪ್ರಶಸ್ತಿ, ಅವ್ವ ಪ್ರಶಸ್ತಿ, ಪ್ರೆಸ್ ಕ್ಲಬ್ನ ಜೀವಮಾನದ ಸಾಧಕಿ ಪ್ರಶಸ್ತಿ ಸೇರಿದಂತೆ ಸುಮಾರು 18ರಿಂದ 20 ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಂಥವರು. ಸಕಲ ಕಲಾ ಕ್ಷೇತ್ರಗಳ ಸಾಧಕಿ, ಹಾಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷವಾಗಿರ್ತಕ್ಕಂಥ KG ನಾಗಲಕ್ಷ್ಮೀಬಾಯಿ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಮ್ಮ ದ್ರಾವಿಡ ಭಾರತ ವಾಹಿನಿ ಜೊತೆ ಮಾತಿಗೆ ಸಿಕ್ಕಿದ್ದರು. ನಮ್ಮ ವಾಹಿನಿ ಜೊತೆ ಅವರು ಏನು ಮಾತಾಡಿದ್ದಾರೆ, ಯಾವ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅನ್ನೋದನ್ನು ನಾವು ನೀವೆಲ್ಲ ಕೇಳಿಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮ ದ್ರಾವಿಡ ಭಾರತ ವಾಹಿನಿಗೆ ತಮಗೆ ಆಧಾರದ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ರಾಜ್ಯದ ಜನ ನಿಮ್ಮನ್ನು ಒಬ್ಬ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರಾಗಿ ನೋಡಿದ್ದಾರೆ, ನೀವು ಮಾಡ್ತಾ ಆ್ಯಕ್ಟಿವಿಟೀಸ್ಗಳನ್ನ ಅಬ್ಸರ್ವ್ ಮಾಡಿದ್ದಾರೆ. ಆದರೆ ನಿಮ್ಮ ಪರಿಚಯ ಅವ್ರಿಗೆ ಇಲ್ಲರಿ ಮೇಡಮ್. ನಿಮ್ಮ ಎಜುಕೇಷನ್ ಏನು ಅನ್ನೋದ್ರ ಬಗ್ಗೆ ರಾಜ್ಯದ ಜನಗೂ ಕುತೂಹಲ. ಈ ಬಗ್ಗೆ ಹೇಳೋದಾದ್ರೆ ನೀವು ಏನು ಹೇಳ್ತೀರಿ ಮೇಡಮ್? ನಾನು ಮೊದಲನೇದಾಗಿ ನಿಮ್ಮ ಪ್ರಶ್ನೆಗೆ, ಈ ಹಿಂದೆ ಸುಮಾರು 36 ವರ್ಷಗಳಿಂದ ಒಬ್ಬ ಪತ್ರಕರ್ತೆಯಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದೇನೆ. ಒಬ್ಬ ಲೇಖಕಿಯಾಗಿ ಪುಸ್ತಕಗಳನ್ನು ಬರೆದಿದ್ದೇನೆ. ಜೊತೆಗೆ ನಾನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯೂ ಸಹ ಆಗಿದ್ದೀನಿ. ಇದರ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಧ್ವನಿಯಾಗಿ ಕರ್ನಾಟಕದಲ್ಲಿ ಈಗಾಗಲೇ ನಾನು ಚಿರಪರಿಚಿತಳಾಗಿದ್ದೀನಿ. ಆದರೆ ನನ್ನ ಹಿನ್ನೆಲೆ ಏನು ಅಂತ ಬಹುಶಃ ನೀವು ಕೇಳೋ ಪ್ರಶ್ನೆಗೆ ನನ್ನ ಹಿನ್ನೆಲೆ ಬಹುಶಃ ಭಾಳ ಜನಕ್ಕೆ ಗೊತ್ತಿಲ್ಲ. ನಾನು ಕರ್ನಾಟಕದ ಹೆಣ್ಣು ಮೆಟ್ಟಿದ ನೆಲ ಚಿತ್ರದುರ್ಗ ಒನಕೆ ಓಬವ್ವನ ಜಾಗದಿಂದ, ಅಲ್ಲಿ ಒಂದು ಸಣ್ಣ ಕುಗ್ರಾಮದಿಂದ ಬಂದಂಥವಳು. ಚಿತ್ರದುರ್ಗ ಜಿಲ್ಲೆ ಜಗಳೂರು ತಾಲೂಕು ಕೊಡದುಗುಡ್ಡ ಅನ್ನೋ ಒಂದು ಸಣ್ಣ ಗ್ರಾಮದಿಂದ ಬಂದಂಥವಳು. ನನ್ನ ತಂದೆ ಒಬ್ಬ ಶಾಲಾ ಶಿಕ್ಷಕ, ಮೇಷ್ಟ್ರ ಮಗಳು ನಾನು. ಹಾಗಾಗಿ ಬಹುಶಃ ಹಾಗೂ ಹೀಗೂ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ. ನಾನು ಒಬ್ಬ ಟ್ರೈಬಲ್ ಕಮ್ಯುನಿಟಿಯಿಂದ ಬಂದಂಥವಳು, ಟ್ರೈಬಲ್ ಬಂಜಾರ ಕಮ್ಯುನಿಟಿಯಿಂದ ಬಂದವಳು. ನಾನು ಈ ಸಮಾಜದ ಧ್ವನಿಯಾಗಿ ಇವತ್ತು ಈ ಮಟ್ಟಕ್ಕೆ ನಿಂತಿದ್ದೇನೆ ಅಂತಂದರೆ ಬಹುಶಃ ನನ್ನ ಬೆನ್ನನ್ನು ನಾನೇ ತಟ್ಕೋಬೇಕು. ಯಾಕೆ ಅಂತಂದರೆ ನನಗೆ ಯಾವ ಗಾಡ್ ಫಾದರು ಇಲ್ಲ, ಗಾಡ್ ಮದರು ಇಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇಲ್ಲ, ಇನ್ಯಾರ ಬ್ಯಾಕ್ಗ್ರೌಂಡು ಇಲ್ಲ. ನನ್ನ ಧೈರ್ಯ, ನನ್ನ ಸ್ಥೈರ್ಯ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಬಹುಶಃ ನನ್ನ ತಂದೆ ಮೇಷ್ಟ್ರಾಗಿದ್ದರು. ನನ್ನ ತಾಯಿ ಆ ಮಟ್ಟಕ್ಕೆ ನನ್ನ ಊರಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದರು. ಹೌದಾ? ಅದನ್ನು ಬಿಟ್ಟರೆ ನನ್ನಲ್ಲಿ ನಮ್ಮ ಇಡೀ ಫ್ಯಾಮಿಲಿನಲ್ಲಿ ಯಾವುದೇ ರಾಜಕಾರಣಿಗಳು ಇಲ್ಲ.
ಆಯಿತಾ. ಹಾಗಾಗಿ ನಾನು ರಾಜಕಾರಣಿ ಅಂತ ನಾನು ಹೇಳ್ಕೊಳ್ಳೋದು ಇಲ್ಲ. ಯಾಕೆಂತಂದರೆ ನಾನೊಬ್ಬ ಪತ್ರಕರ್ತೆಯ ಮೂಲದಿಂದ ಬಂದಂಥವಳು. ನಾನು ಆಗಿನ ಸುಮಾರು 36 ವರ್ಷಗಳೇ ಆಯಿತು, 35-36 ವರ್ಷ ಆಯಿತು. ನಾನು MA ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಕಾನೂನು ಪದವಿಯನ್ನು ಮಾಡಿದ್ದೇನೆ. ಎಲ್ಲಿ ಚಿತ್ರದುರ್ಗದಾಗ? ಇಲ್ಲ, ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ಕಾನೂನು ಪದವಿಯನ್ನು ಇದು ಅರ್ಥಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದೆ. ಬೆಂಗಳೂರಿಗೆ ಬಂದುಬಿಟ್ಟು ನಾನು LLB ಮಾಡಿದೆ. ಆದರೆ ನನ್ನ ಕಲಿತ ವಿದ್ಯೆಗೂ ನಾನು ಮಾಡ್ತಿರೋಂಥ ಕೆಲಸಕ್ಕೂ ಭಾಳ ವ್ಯತ್ಯಾಸ ಇದೆ. ನಾನು ಅರ್ಥಶಾಸ್ತ್ರದಲ್ಲಿ ಕಾನೂನು ಪದವಿಯನ್ನು ಮಾಡಬೇಕಾಗಿತ್ತು. ಇದು ಒಂದು ಸರ್ಕಾರದ ಹುದ್ದೆಗೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದೆ. ಆದರೆ ನಾನು ಬೆಂಗಳೂರಿಗೆ ಬಂದಿದ್ದ ಉದ್ದೇಶ, ನಾನು ಇಲ್ಲಿ ಒಂದು KS ಎಕ್ಸಾಮಿನೇಷನ್ ಬರೀಬೇಕು ಅಂತಲೇ ಬೆಂಗಳೂರಿಗೆ ಬಂದಿದ್ದು. ಟ್ರೈ ಮಾಡಿದೆ. ಆಮೇಲೆ IAS ಎಕ್ಸಾಮಿನೇಷನ್ಗೂ ಕಟ್ಟಿದೆ. ಬಹುಶಃ ನನಗೆ ಆಗ CTO ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಒಂದು ಪೋಸ್ಟು KPSCಯಿಂದ ಅನೌನ್ಸ್ ಆಗಿತ್ತು. ಆಗಿತ್ತು. ಆದರೆ ಅಲ್ಲಿ ನನಗೆ ನನ್ನ ಜೀವನದ ತಿರುವು ಯಾವ ರೀತಿ ಆಯಿತು ಅನ್ನೋದಕ್ಕೆ ನಾನು ಇದೊಂದು ಉದಾಹರಣೆ ಹೇಳ್ತೇನೆ. ಬಹುಶಃ ನಾನು ಅದಕ್ಕೆ ಅವಾಗ ಸಿಕ್ಕಿದ್ರೆ ನಾನು ಎಲ್ಲೋ ಒಂದು ಕಡೆ ಒಬ್ಬ ಅಧಿಕಾರಿಯಾಗಿ ಉಳ್ಕೊಂಡು ಹಾಗೆ ರಿಟೈರ್ಡ್ ಆಗ್ತಿದ್ನೇನೋ ಗೊತ್ತಿಲ್ಲ. ಆದರೆ ಅವತ್ತಿನ ಕಾಲಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೆ ದೊಡ್ಡ ಕಷ್ಟದ ಕೆಲಸ. ಅದು ನನ್ನ ಒಂದು ಆ ಸಮುದಾಯದಿಂದ ಬಂದದ್ದೇ ದೊಡ್ಡ ವಿಷಯ. ಆಮೇಲೆ ಟ್ರೆಡಿಷ್ನಲ್ ಫ್ಯಾಮಿಲಿ ಅವಾಗೆಲ್ಲ. ಆವಾಗ ಹೆಣ್ಮಕ್ಳನ್ನ ಬೆಂಗಳೂರವ್ರಿಗೆ ಕಳಿಸ್ಬೇಕು ಅಂದರೆ ಭಾರಿ ದೊಡ್ಡ ಸಂಕಟದ ವಿಷಯ ತಂದೆ ತಾಯಿಗಳಿಗೆ. ಅಂಥ ಸಂದರ್ಭದಲ್ಲಿ ಅವರಿಂದ ಬಿಡಿಸ್ಕೊಂಡು ಬರೋದಿದೆಯಲ್ಲ, ಭಾಳ ದೊಡ್ಡ ಕೆಲಸ ಇತ್ತು ನನಗೆ. ಆದ್ರೂ ಸಹ ನಾನು ಏನೋ KS ಪಾಸ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಆಟ ಹಿಡ್ಕೊಂಡು ಬಂದರೆ ಏನೋ ಒಂದು ಮಾಡಿದೆ, ಅಚೀವ್ಮೆಂಟ್ ಮಾಡಿದೆ. ಆ ಸಂದರ್ಭದಲ್ಲಿ ಜೀವನ ನಡೆಸೋದು ಕಷ್ಟ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಮೊಹರೆ ಹನುಮಂತರಾಯರು ಅಂತೇಳ್ಬಿಟ್ಟು ಒಂದು ಸ್ಕೀಮ್ ಇತ್ತು. ಆ ಸ್ಕೀಮಲ್ಲಿ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾನು ಪತ್ರಿಕೋದ್ಯಮದಲ್ಲಿ ನನಗೆ ಒಂದು ಅವಕಾಶ ಸಿಕ್ತು. ಅದು ಪ್ರಜಾವಾಣಿನಲ್ಲಿ ನಾನು ಹೌದು, ಪ್ರಜಾವಾಣಿಗೆ ಬಂದೆ. ಪ್ರಜಾವಾಣಿಗೆ ಬಂದಾಗ ಅಲ್ಲಿ ನಾನು ಟ್ರೈನಿಯಾಗಿ ಕೆಲಸ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು KS ಎಕ್ಸಾಮಿನೇಷನ್ ಬರೆದಿದ್ದೆ. ಬರೆದಂಥ ಸಂದರ್ಭದಲ್ಲಿ ಇನ್ನೇನು ಅನೌನ್ಸ್ ಮಾಡಬೇಕು, ಇದು ನೋಟಿಸ್ ಬೋರ್ಡಿಗೆ ಹೆಸರು ಬರಲಿಲ್ಲ. ಹೋಗಿ ಅವಾಗ ಅವ್ರ ಹೆಸರುಗಳು ಹೇಳೋದು ಬೇಡ, ನಮ್ಮ ಆಗಿನ ಪತ್ರಿಕೋದ್ಯಮದಲ್ಲಿ ಒಬ್ಬ ಫೇಮಸ್ ಪತ್ರಕರ್ತರೊಬ್ರು ಇದ್ದರು, ಭಾಳ ಸೀನಿಯರ್. ಅವ್ರನ್ನ ಕರ್ಕೊಂಡು ಒಬ್ಬರು ಮೆಂಬರ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, 2 ಲಕ್ಷ ರೂಪಾಯಿಗಳನ್ನು ತಂದುಕೊಟ್ರೆ ಬೆಳಿಗ್ಗೆ ನಾವು ನೋಟಿಸ್ ಬೋರ್ಡಲ್ಲಿ ಹೆಸರು ಹಾಕ್ತೀವಿ ಅಂತ ಅಂದರು. ಆವಾಗ ಫಸ್ಟ್ ನಿಮಗೆ 2 ಲಕ್ಷದ ಇದು ಬಂದರು, ಕೊಟ್ಟರೆ ನಿಮಗೆ ನೌಕರಿ ಕೊಡ್ತೀವಿ ಅಂತ ಅಂದರು. ನನಗೆ 2 ಲಕ್ಷ ರೂಪಾಯಿ ಹೊಂದ್ಸೋದ ಕಷ್ಟ. ಮನೇಲಿ ಕೇಳಿದರೆ ವಾಪಸ್ ಬಾ ಊರಿಗೆ ಅಂತ ಕರೀತಾರೆ. ಇನ್ನು ನಾನು 2 ಲಕ್ಷ ರೂಪಾಯಿ ಎಲ್ಲಿಂದ ಜೋಡಿಸೋದು ಅನ್ನೋ ಒಂದು ಯೋಚನೆ ಮಾಡಿಬಿಟ್ಟು, ಸರ್ ಇದು ಆಗದಿರೋ ಕೆಲಸ, ಬನ್ನಿ ಸರ್ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದೆ. ನನ್ನ ಜಾಗಕ್ಕೆ ಒಬ್ಬ ಮಂತ್ರಿಯ ಮಗಳು ನನಗಿಂತ ಕಡಿಮೆ ಮಾರ್ಕ್ಸ್ ತೆಗೆದಿರೋರಿಗೆ ಅವಕಾಶ ಸಿಕ್ತು. ಅವಾಗಿಂದಾನು KPSCನಲ್ಲಿ ಭ್ರಷ್ಟಾಚಾರವೇ. ಹಾಗಾಗಿ ನಾನು ಆಕ್ರೋಶವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಇದೊಂದು ಕಾರಣ, ಮೂಲ ಕಾರಣ ಇದು. ಹಾಗಾಗಿ ನನಗೇನಿಸ್ತು, ಮತ್ತೆ ಏನನ್ನಿಸ್ತು, ನಾನು 2 ಲಕ್ಷ ಕೊಟ್ಟು ಲಂಚ ಕೊಟ್ಟು ಏನೋ ಜೋಡಿಸಿ ಮಾಡಿ ಕೊಟ್ಟು ಒಬ್ಬ ಅಧಿಕಾರಿ ಆಗ್ಬೋದು. ಅಧಿಕಾರಿ ಆದ್ಮೇಲೆ ನಾನು ಮತ್ತೆ ಭ್ರಷ್ಟಾಚಾರ ಮಾಡಬೇಕಲ್ಲ, ರೊಕ್ಕ ತೆಗಿಬೇಕಲ್ಲ, ಅದಕ್ಕಿಂತ ಜಾಸ್ತಿ ತೆಗಿಬೇಕಲ್ಲ. ಹಾಗಾಗಿ ಈ ಕೆಲಸಕ್ಕಿಂತ ಭಗವಂತ ಕೊಟ್ಟಿರುವಂಥ ಕೆಲಸದಲ್ಲಿ ನಿಯತ್ತಾಗಿ ಏನಾದ್ರೂ ಮಾಡೋಣ ಈ ಸೊಸೈಟಿನಲ್ಲಿ. ಎಷ್ಟೋ ಅನ್ಯಾಯ ಆಗಿ ನನ್ನಂಥ ಅನ್ಯಾಯಕ್ಕೊಳಗಾಗಿರೋರಿಗೆ ನಾನು ಸಹ ಒಬ್ಬ ಬೆನ್ನೆಲುಬಾಗಿ ನಿಲ್ಲಬೇಕು, ಅವ್ರ ಧ್ವನಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅವತ್ತು ಆ ಕೆಲಸವನ್ನು ಬಿಟ್ಬಿಟ್ಟು ಪತ್ರಿಕೋದ್ಯಮದಲ್ಲಿ ಆಯ್ಕೆ ಮಾಡಿಕೊಂಡೆ. ಪತ್ರಿಕೋದ್ಯಮದಲ್ಲಿ ಬಸವರಾಜ್ ನಿಮಗೆ ಗೊತ್ತಿದೆ ಪತ್ರಿಕೋದ್ಯಮ ಯಾವ ರೀತಿ ಇದೆ ಅಂತ. ಆವಾಗಿನ ಒಂದು ಪತ್ರಿಕೋದ್ಯಮ ಒಂದು ಮೌಲ್ಯಾಧಾರಿತವಾದಂಥ ಪತ್ರಿಕೋದ್ಯಮ ಆಗಿತ್ತು. ಬಹುಶಃ ನಾವು ಯಾವುದಕ್ಕೂ ಕೈ ಒಡ್ತಿರ್ಲಿಲ್ಲ. ಒಬ್ಬ ಮಂತ್ರಿನ ಹೆದರಾಕೊಂಡು ಮಾತಾಡೋ ಮಟ್ಟಕ್ಕಿದ್ವಿ ನಾವು. ಆದರೆ ಇವತ್ತು ಆ ಥರ ಇಲ್ಲ. ಇವೆಲ್ಲ ಪೇಯ್ಡ್ ನ್ಯೂಸ್ಗಳು ಆಗೋಗ್ಬಿಟ್ಟಿವೆ, ಕಮಿಷನ್ ಬೇಸಿಸ್ ಪತ್ರಿಕೋದ್ಯಮ ಆಗಿದೆ. ಹಾಗಾಗಿ ಈಗಿನ ಬಗ್ಗೆ ನಾನು ಮಾತಾಡೋದಿಲ್ಲ. ಅವತ್ತಿನ ಪರಿಸ್ಥಿತಿನಲ್ಲಿ ನಾನು ಪತ್ರಿಕೋದ್ಯಮ ಆದಾಗ, ಪತ್ರಕರ್ತೆಯಾಗಿದ್ದಾಗ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಜಾಸ್ತಿ ಇರಲಿಲ್ಲ. ದೂರದರ್ಶನ ಬಿಟ್ಟರೆ ಇನ್ಯಾವುದು ಇರಲಿಲ್ಲ. ಆಕಾಶವಾಣಿ ದೂರದರ್ಶನ ಇತ್ತು, ಅಲ್ಲೂ ನಾವು ಕೆಲಸ ಮಾಡ್ತಾ ಇದ್ವಿ. ಏನೋ ಈ ಎಲೆಕ್ಷನ್ ಟೈಮಲ್ಲಿ, ಆ ಟೈಮಲ್ಲಿ ನಮ್ಮನ್ನು ಕರೆಯೋರು, ಒಂದಿಷ್ಟು ಇನ್ಸೆಂಟಿವ್ ಕೊಡೋರು, ಮಾಡ್ತಿದ್ವಿ.
ಆದರೆ ಬರ್ತಾ ಬರ್ತಾ ಈ ಪತ್ರಿಕೋದ್ಯಮ ತುಂಬ ಹಾಳಾಗಿ ಹೋಯಿತು. ಈ ಪ್ರಿಂಟ್ ಮಾಧ್ಯಮದಲ್ಲಿ ಏನಾಯಿತು ಅಂತಂದರೆ, ನಾವೇನೇ ಬರೀಲಿ, ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ಕೊಂಬರ್ತೀವಿ, ಕಷ್ಟಪಟ್ಟು ನ್ಯೂಸ್ ಮಾಡ್ತೀವಿ, ಬರಿತೀವಿ, ಆರ್ಟಿಕಲ್ ಮಾಡ್ತೀವಿ, ಅದು ಎಡಿಟರ್ ಕೈಗೆ ಹೋಗುತ್ತೆ. ಎಡಿಟರ್ ಹಾಕಿದ್ರು ಹಾಕ್ಬೋದು, ಇಲ್ಲ ಅಂದರೆ ಇರ್ಬೋದು. ಆದರೆ ಇವತ್ತಿನ ಸುದ್ದಿ ನಾಳೆ ಲದ್ದಿ. ನಾವು ಇವತ್ತೇನೋ ದೊಡ್ಡ ಸುದ್ದಿ ತಂದುಬಿಡ್ತೀವಿ, ನಾಳೆ ಜನ ಓದ್ತಾರೆ. ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್ ಅಲ್ಲ, ಈಗ ಬಿಸಾಕ್ತಾರೆ, ಅದು ಮುಗೀತು ಅವತ್ತಿಗೆ, ಯಾರು ಓದ್ತಾರೆ. ಹೊಸ ಸುದ್ದಿ ಚಾಲು ಆಗ್ತದೆ, ಹೊಸ ಇನ್ನೊಂದು ಯಾವುದೋ ಹೊಸ ಬಂದರೆ ಅದು ನೀನು ಮರ್ತೇ ಬಿಡ್ತಾರೆ. ಈ ಥರದ ಒಂದು ವ್ಯವಸ್ಥೆಯಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿ ನಾನು ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟಕ್ಕೆ ನಿಂತೆ. 2002-03 ಟೈಮ್ಗೆ ನಾನು ಸ್ವಲ್ಪ ಮೈ ಚಳಿ ಬಿಟ್ಟು ಸ್ವಲ್ಪ ಹೋರಾಟದ ಕಡೆ ಗಮನ ಕೊಟ್ಟೆ. ಗಮನ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟು ನನ್ನ ಜೀವನದಲ್ಲಿ ಭಾರಿ ದೊಡ್ಡದಾಗಿ ಬಂತು. ನಾನು ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಸೆಕ್ರೆಟ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ನಮಗೂ ಸ್ವಲ್ಪ ಈಗ ಇರುತ್ತಲ್ಲ ಈಗೋಗಳು, ಒಬ್ಬ ಹೆಣ್ಮಕ್ಳು ಬೆಳೀತಿದ್ದಾಳೆ ಅಂದರೆ ಅವಳನ್ನು ತುಳಿಯುವಂಥದ್ದು ನೋಡೋದು, ಮತ್ತೊಬ್ಬರು ಅದು ಬೇರೆ. ಮತ್ತೊಂದಾಗಿ ನನಗೆ ಗೊತ್ತಿತ್ತು ಅಂತಂದರೆ ಜಾತಿ ವ್ಯವಸ್ಥೆ ಅನ್ನೋದು ಅಲ್ಲಿಂದ. ಆಮೇಲೆ ಯೂನಿವರ್ಸಿಟಿ ಲೆವೆಲಲ್ಲಿ ಸ್ವಲ್ಪ ನೋಡಿದ್ದೆ ನಾನು. ಆದರೆ ಜಾತಿ ವ್ಯವಸ್ಥೆ ಪತ್ರಿಕೋದ್ಯಮದಲ್ಲೂ ಬಂದಿದೆಯಾ ಅನ್ನೋದು ನಾನು ಕಂಡಿದ್ದು ಅವಾಗ. ಗೊತ್ತಿರಲಿಲ್ಲ ನಿಮಗೆ? ನಾನು ಎಲ್ಲಿಯವರೆಗೂ ಮೇಲ್ಜಾತಿಯವಳು ಅಂತ ನಾನು ಜಾತಿಯಲ್ಲಿ ಹೇಳ್ಕೊಂಡಿರಲಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಆದರೆ ಎಲ್ಲಿಯವರೆಗೂ ನನ್ನನ್ನು ಇವರು ಮೇಲ್ಜಾತಿಯವರು ಅಂತ ಅಂದ್ಕೊಂಡಿದ್ರು, ಅಲ್ಲಿವರೆಗೂ ಭಾಳ ಚೆನ್ನಾಗಿ ಎಲ್ಲರೂ ಟ್ರೀಟ್ ಮಾಡ್ತಿದ್ರು. ನಾನು ಯಾವಾಗ ಒಬ್ಬ ಟ್ರೈಬಲ್ ಹೆಣ್ಣುಮಗಳು ಅಂತ ಅಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ತುಳಿಯುವಂಥ ಪ್ರಯತ್ನವನ್ನು ಮಾಡಿದರು. ಅದು ಹೇಗೆ ಅಂತ ಅಂದರೆ, ಒಂದು ವಿಷಯ ಹೇಳ್ತೇನೆ. ನಾನು ಬೆಂಗಳೂರು ಪ್ರೆಸ್ ಕ್ಲಬ್ಗೆ ಅಧ್ಯಕ್ಷರ ಸ್ಥಾನಕ್ಕೆ ನಿಂತ್ಕೊಂಡೆ ಎಲೆಕ್ಷನ್ಗೆ. ಒಬ್ಬ ಹೆಣ್ಮಗಳನ್ನು ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟು ನಿಲ್ಲಿಸಿದ್ರೆ ನಮ್ಮ ಸ್ಟೇಟಸ್ ಏನು ಅನ್ನೋದು ಒಂದು ಗಂಡಸು ಪತ್ರಕರ್ತರ ಬಂತು. ಹಾಗಾಗಿ ಅವರೇನು ಮಾಡಿದರು, ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ನನ್ನನ್ನು ಸೋಲಿಸಿದ್ರು ಅನ್ನೋದಕ್ಕಿಂತ, ಸೋಲಿಸಿದ್ರು ಅಂತಲ್ಲ, ಅದು ಒಂದು ವಾಮ ಮಾರ್ಗದಲ್ಲಿ ನನ್ನನ್ನು ಅಲ್ಲಿಂದ ಉಚ್ಚಾಟನೆ ಮಾಡುವಂಥ ಪ್ರಯತ್ನನೂ ಮಾಡಿದರು. ಹೌದು. ಆದರೆ ನಾನು ಲೈಫ್ ಮೆಂಬರ್ ಆಗಿರೋದ್ರಿಂದ ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾನು ಕೋರ್ಟ್ಗೂ ಹೋದೆ, ಕೋರ್ಟಲ್ಲಿ ಫೈಟ್ ಮಾಡಿ ನಾನು ಬಂದೆ. ಇವತ್ತು ನಾನು ಲೈಫ್ ಮೆಂಬರಲ್ಲಿ ಇರಲಿ, ಅದೆರಡನೇ ವಿಚಾರ. ಪತ್ರಿಕೋದ್ಯಮದಲ್ಲೂ ಹೌದು. ಅಯ್ಯೋ ಭಯಂಕರ. ನಾನು ಒಂದು ಸುಮಾರು ವರ್ಷಗಳ ಕಾಲ ಫೈಟ್ ಮಾಡಿದ್ದೀನಿ. ಯಾಕಂದ್ರೆ ಸಮಾಜವನ್ನು ತಿದ್ದಬೇಕಂತ ಪತ್ರಿಕೋದ್ಯಮನ ಮತ್ತು ಅಲ್ಲಿ ಈ ರೀತಿ ಮಾಡಕತ್ತಂದ್ರೆ ಏನು ಅಷ್ಟು ಇದ್ರೆ ಪರವಾಗಿರಲಿಲ್ಲ. ಇವ್ರು ನನ್ನನ್ನು ಎಲ್ಲ ಹುಡುಕಿದ್ರು, ಇವಳಿಗೆ ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ನಾನು LLB ಮಾಡಿದ್ದೆ ಅಂತ ಹೇಳಿದ್ದೀನಿ, ನಾನು ಎನ್ರೋಲ್ ಮಾಡಿಸ್ಕೊಂಡಿದ್ದೆ. ಆದರೆ ಅಷ್ಟೊತ್ತಿಗೆ ಇವ್ರು ಏನು ಮಾಡಿದ್ರು, ಇವಳು ಈ ಅಮ್ಮ ಈ ಕಡೆ ಜರ್ನಲಿಸ್ಟು, ಆ ಕಡೆ LLB ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಈಕೆನ್ನ ಹೇಗೆ ಎರಡು ಕಡೆ ಕೆಲಸ ಮಾಡ್ತಾಳೆ ಅಂತ ಬಾರ್ ಕೌನ್ಸಿಲ್ಗೆ ಕೇಸ್ ಹಾಕಿದ್ರು ನನ್ನ ಮೇಲೆ. ಅಲ್ಲೂ ಫೈಟ್ ಮಾಡಿ ಗೆದ್ದು ಬಂದಿದ್ದೀನಿ. ಅಲ್ಲಿ ಏನು ಅಂತಂದರೆ, ನನ್ನನ್ನು ಇವರು ಪ್ರೆಸ್ ಕ್ಲಬ್ನವರು ನನ್ನ ಮೇಲೆ ಕೇಸ್ ಹಾಕಿದ್ರು. ಏನು ಅಂತ ಅಂದರೆ, ಎಮ್ಮ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಈ ಕಡೆ ಪತ್ರಿಕೋದ್ಯಮದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಎರಡು ಕಡೆ ಸಂಬಳ ತಗೊಳ್ತಾ ಇದ್ದಾರೆ, ಎರಡು ಕಡೆ ಸಂಬಳ ತಗೊಳ್ಳೋ ಹಾಗಿಲ್ಲ, ಹಾಗಾಗಿ ಇವರನ್ನು ಡಿಸ್ಕ್ವಾಲಿಫೈಡ್ ಮಾಡಿ ಅಂತ ಹೇಳಿದರು. ಈ ಕಡೆ ಬಂದು ಅದೇ ವ್ಯಕ್ತಿ ಬಂದು ಆ ಕಡೆ ಹೇಳ್ತಾರೆ, ಈಕೆ ಜರ್ನಲಿಸ್ಟು, ಅಕ್ರಿಡೇಟೆಡ್ ಜರ್ನಲಿಸ್ಟು, ಈಕೆ ಅಡ್ವೊಕೇಟ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವ್ರನ್ನ ಅಕ್ರಿಡೇಷನ್ ತೆಗೆದು ಹಾಕಿ ಅಂತ ಈ ಕಡೆ ಹೇಳ್ತಾರೆ. ಈ ಥರ ಆಯಿತು. ಆಮೇಲೆ ಕೊನೆಗೆ ಏನಾಯಿತು, ಇಲ್ಲಿ ಅದೇನೋ ಆಗಿ ಈ ಕೇಸನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಹೋಯ್ತದು. ಅಲ್ಲಿಂದ ಬಂದರು. ಇಡೀ ದಿನ ಬೆಳಗಿಂದ 10 ಗಂಟೆಯಿಂದ 5 ಗಂಟೆ ತನಕ ಚೆನ್ನಾಗಿ. ಕೊನೆಗೆ ಏನಾಯಿತು ಅಂತಂದರೆ, ಒಬ್ಬ ಅಡ್ವೊಕೇಟ್ ಮೇಲೆ ಕೇಸ್ ಹಾಕಬೇಕು ಅಂತಂದರೆ, ಅಥವಾ ಬಾರ್ ಕೌನ್ಸಿಲಿಗೆ ಕೇಸ್ ಹಾಕಬೇಕು ಅಂತಂದರೆ, ಆ ಅಡ್ವೊಕೇಟಿಂದ ಕ್ಲೈಂಟ್ಗೆ ಏನಾದರೂ ತೊಂದರೆ ಆಗಿರಬೇಕು. ಕ್ಲೈಂಟ್ಗೆ ಏನಾದರೂ ತೊಂದರೆ ಆಗಬೇಕು, ಕ್ಲೈಂಟ್ ಹತ್ರ ಏನೋ ವಸೂಲಿ ಮಾಡಿರಬೇಕು, ಮತ್ತೊಂದಾಗಿರಬೇಕು, ಏನಾಗಿರಬೇಕು. ನಾನು ಅಡ್ವೊಕೇಟು ಅಲ್ಲ, ಅವ್ರ ಕ್ಲೈಂಟು ಅಲ್ಲ. ಆಯಿತಾ? ಇದು ನಿಮ್ಮ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆಯುವಂತಹ ಟೇಬಲ್ ಮೇಲೆ ನಡೆಯುವಂಥ ಡಿಸ್ಕಷನ್ನ ತಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ತಂದಿದ್ದೀರಲ್ಲ, ಇದನ್ನು ಕೇಸ ನಮ್ಮನ್ನೇನು ವೇಸ್ಟ್ ಮಾಡ್ತಾ ಇದ್ದೀರಾ ಟೈಮ್, ನೀವು ನಮ್ಮನ್ನು ಯಾಕೆ ಇದು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಸೆಟಿಸ್ಫೈಡ್ ಮಾಡಿ ಬಿಸಾಕಿ, ಬಿಸಾಕಿ ಇದು ಮಾಡಿದರು. ಅಲ್ಲಿ ನಾನು ಗೆದ್ದೆ. ಓಕೆ. ಅಲ್ಲಿ ಗೆದ್ದ ನಂತರ ನನ್ನನ್ನು ಮನಸ್ಸಲ್ಲಿ ಇತ್ತು,
ಓ ನನಗೆ ಇಷ್ಟು ಮಟ್ಟಿಗೆ ಆಟ ಆಡಿಸ್ತವ್ರು ಇವರು. ಇವ್ರ ಮೇಲೆ ಒಂದು ಕೇಸ್ ಯಾಕೆ ಹಾಕ್ಬಾರ್ದು? ನಾನು ಸ್ವಂತ ಓದಿ ಗಳಿಸಿರುವಂತಹ ವಿದ್ಯೆ ಅದು, ಹೌದೌದು ಹೌದು ನನ್ನ ಸೊತ್ತದು, ಹೌದೌದು ಅದನ್ನ ಕಿತ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ಹೌದೌದು. ಆದರೆ ಇಲ್ಲಿ ಏನಾಯಿತು, ಹಾಂ ಅದೇ ಟೈಮಲ್ಲಿ SM ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದ್ದರು, ಹಾಂ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಹಾಂ ರಾಜ್ಕುಮಾರ್ ಅವ್ರನ್ನ ವೀರಪ್ಪನೇ ಕಿಡ್ನಾಪ್ ಮಾಡಿದ್ರು, ಅಪಹರಣ ಆಗಿತ್ತು ಆಯಿತಾ. ಅದೇ ಸಂದರ್ಭದಲ್ಲಿ ಒಂದು ಕಾವೇರಿ ಇಶ್ಯೂ ದೊಡ್ಡದಾಗಿ ಜೋರಿತ್ತು. ಹೌದು. ಆ ಸಂದರ್ಭದಲ್ಲಿ ಸರ್ಕಾರದ ಬಹಳ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸುಪ್ರೀಂ ಕೋರ್ಟ್ ಒಂದು ಹೇಳಿತ್ತು ಮುಖ್ಯಮಂತ್ರಿಗಳೇ ನಿಮಗೆ ಸರಿಯಾಗಿ ಅಧಿಕಾರ ನಡೆಸೋಕ್ಕಾದರೆ ಇರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಅನ್ನೋ ಮಟ್ಟಿಗೆ SM ಕೃಷ್ಣ ಅವ್ರಿಗೆ ಒಂದು ಒತ್ತಡ ಬಂತು. ಆ ಸಂದರ್ಭದಲ್ಲಿ ಅವ್ರೇನು ಮಾಡಿದರು, ಒಂದು ಪ್ರೆಸ್ನವ್ರಿಗೆ ಒಂದು ಔತಣಕೂಟ ಕರೆದ್ರು ಮುಖ್ಯಮಂತ್ರಿಗಳು. ಔತಣಕೂಟ ಸಂಜೆ ಅವ್ರು ಕರೀತಾರಲ್ರಿ, ಎಲ್ಲ ಡ್ರಿಂಕ್ಸ್ ಪಂಕ್ಸ್ ಇರುತ್ತೆ, ಹೆಣ್ಮಕ್ಳು ನಾವೆಲ್ಲ ಹೋಗೋದು ಅಂತ. ನಾವೊಂದು ಸ್ವಲ್ಪ ಇನ್ನೂ 6 ವರ್ಷಕ್ಕೆ ಇದರಲ್ಲೇ ಇದ್ದೀವಿ, ಹಾಗಾಗಿ ಸಂಜೆ ಏನು ಹೋಗೋದಂತ ನಾನು ಹೋಗಲಿಲ್ಲ. ಆದರೆ ಏನು ಮಾಡಿದ್ದಾರೆ ಅವತ್ತು ಎಲ್ಲ ಒಂದು ಸುಮಾರು ಹೋಗಿರೋರಿಗೆಲ್ಲ ಒಂದು 20-25 ಜನರಿಗೆ ಎಲ್ಲ BDA ಸೈಟ್ಗಳು ಕೊಟ್ಟಿದ್ದಾರೆ. BDA ಸೈಟ್ ಕೊಟ್ಟಿದ್ದಾರೆ. ಸೈಟ್ ಕೊಟ್ಟಿದ್ದಾರೆ. ಮಾರನೇ ದಿನ ಹೋದೆ ವಿಧಾನಸೌಧಕ್ಕೆ ಹೋದ, ಅದೇ ರೌಂಡ್ಸ್ ಹೋಗ್ತಿದ್ರು. ಹೋದಾಗ ನಿನಗೆ ಗೊತ್ತಾ ವಿಷಯ, ನೋಡಿ ನಿನ್ನೆ ಬರಲಿಲ್ಲ, ನಿನಗೊಂದು ಸೈಟ್ ಸಿಗ್ತಾ ಇತ್ತು, ನಿನಗೊಂದು ಸೈಟ್ ಸಿಗ್ತಾ ಇತ್ತಾ, ಎಲ್ರಿಗೂ ನಾವೆಲ್ಲ ಸೈಟ್ ತೊಗೊಂಡ್ವಿ, ಹಾಗೆ ಹೀಗೆ ಸೈಟ್ ಕೊಟ್ಟರು. ಎಷ್ಟು ಜನಕ್ಕೆ ಕೊಟ್ಟರು? 24 ಜನಕ್ಕೆ ಕೊಟ್ಟರು. ಹೌದಾ, ಎಲ್ಲಿ ಕೊಟ್ಟರು? ಅದು BDA ಸ್ಟ್ರೇ ಸೈಟ್ಗಳನ್ನ ಕೊಟ್ಟಿದ್ದಾರೆ, ಕಾರ್ನರ್ ಸೈಟ್ಗಳನ್ನೆಲ್ಲ ಕೊಟ್ಟರು. ಹೌದಾ, ಲೀಸ್ಟಲ್ಲಿದೆ, ಲೀಸ್ಟು ಆಲ್ರೆಡಿ ಹೊರಟೋಗಿದೆ BDA ಕಮಿಷನರ್ಗೆ. ನಾನು ಲೀಸ್ಟ್ ಕಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಸೋಕಾಲ್ಡು ಇದೆ, ಎಡಿಟ್ರು, ಚೀಫ್ ರಿಪೋರ್ಟ್ರು ಅವ್ರುಗಳಿಗೆ ಕೊಟ್ಟಿರೋಂಥದ್ದು ನೋಡಿದ್ರೆ ಅವರು ಆಲ್ರೆಡಿ ಹೌಸಿಂಗ್ ಬೋರ್ಡಲ್ಲಿ ಸೈಟ್ ತೊಗೊಂಡಿದ್ದಾರೆ, ಮತ್ತೆ ಇಲ್ಲಿ ಕೊಟ್ಟ ತಕ್ಷಣ ಇನ್ನೊಂದು ತೊಗೊಂಡವ್ರು. ನಾನೇನು ಮಾಡಿದೆ, BDAಗೆ ಒಂದು ಲೆಟ್ರ್ ಬರೆದೆ, ಈ ಥರ ಇವರೆಲ್ಲ ತೊಗೊಂಡಿದ್ದಾರೆ, ಆಸ್ ಪರ್ ರೂಲ್ಸ್ ಪ್ರಕಾರ ಒಂದು ಸೈಟ್ ತೊಗೋಬೇಕು, ಇವರೆಲ್ಲ 2 ತೊಗೊಂಡಿದ್ದಾರೆ, ಇದು ತಪ್ಪು ಅಂತ ಅಂದೆ. ಅದು ಅಂತಂದರೆ ಅದಕ್ಕೇನು ಮಾನ್ಯತೆ ಸಿಗಲಿಲ್ಲ. ಆಮೇಲೆ ಸರಿ ಕೇರ್ಲೆಸ್ ಮಾಡಿ ಹೋದ್ರು. ಕೇರ್ಲೆಸ್ ಅಲ್ಲ, ತೆಗೆದು ಹರಿದು ಡಸ್ಟ್ಬಿನ್ ಹಾಕಿದ್ರಂತೆ ಕಮಿಷನರ್ ಅಂತ ನನಗೆ ಗೊತ್ತಾಯ್ತು. ಆಮೇಲೆ ಇದಿಷ್ಟಕ್ಕೆ ನಿಂತರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ತಗೊಂಡೋಗಿ ಹೈಕೋರ್ಟಿಗೆ ಕೇಸ್ ಹಾಕಿದಾಗ ಅಲ್ಲಿ ಜಡ್ಜ್ ಹೇಳಿದರು, 24 ಜನಕ್ಕೆ ಇವರಿಗೆಲ್ಲ ಸೈಟ್ ತೊಗೊಂಡಿದ್ದಾರಾ ಅಂತ. ಹೌದು, ನಿಮಗೆ ಕೊಟ್ಟಿಲ್ಲ ಅಂತ ನೀವು ಹಾಕಿದ್ದೀರಾ ಅಂತ. ಇಲ್ಲ ಇವರು ಆಲ್ರೆಡಿ ಸೈಟ್ ತೊಗೊಂಡಿದ್ದಾರೆ, ಹಾಗಾಗಿ ಮತ್ತೆ ತಗೊಳ್ತಾ ಇದ್ದಾರೆ. BDAದೊಂದು ಆಕ್ಟ್ ಇದೆ, ಏನಿದೆ ಅಂತಂದರೆ ಒನ್ ಪರ್ಸನ್ 1 ಸೈಟ್ ಅಂತ. ಯಾರಾದ್ರೂ ಒಂದು ಸೈಟ್ ತೊಗೋಬೋದು, 2ನೇ ಸೈಟ್ ತೊಗೊಳ್ಳೋ ಹಾಗಿಲ್ಲ. ಆಮೇಲೆ ಒಂದು ಅಫಿಡವಿಟ್ ಇದೆ, ನನಗಾಗಲಿ ನನ್ನ ಹೆಂಡತಿಗಾಗಲಿ ನನ್ನ ಕುಟುಂಬದವರಿಗಾಗಲಿ ಯಾರಿಗಾದರೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿವೇಶನ ಇದ್ದಲ್ಲಿ ಇನ್ನೊಂದು ನಿವೇಶನವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಹಾಗೇನಾದರೂ ತೆಗೆದುಕೊಂಡಲ್ಲಿ ನಾನು ಕಟ್ಟಿರುವ ಹಣವನ್ನು ಮುಟ್ಟುಗೋಲು ಹಾಕಬಹುದು. ಅಫಿಡವಿಟ್ ಮ್ಯಾಜಿಸ್ಟ್ರೇಟ್ ಹತ್ರ ತಗೊಂಡು ಅಫಿಡವಿಟ್ ಮಾಡಿರ್ತಾರೆ. ಆದ್ರೂ ನಮ್ಮ ಪ್ರಜ್ಞಾವಂತ ಪತ್ರಕರ್ತರು ಆಯ್ತಾ, ಜಗತ್ತಿಂದೆಲ್ಲ ಬರೀತಾರೆ, ಅವರೇ ಸುಳ್ಳು ಹೇಳಿ ಸುಳ್ಳು ಅಫಿಡವಿಟ್ ಕೊಟ್ಟು ಸೈಟ್ ತಗೊಂಡ್ರು. ಆಯ್ತಾ, ಅದು ಎಲ್ಲರಿಗೂ ಶೋಕಾಸ್ ನೋಟಿಸ್ ಕಳಿಸಿದ್ರು. ನಾನು ಅಷ್ಟು ಜನಗಳಿಗೆ ವಿರೋಧಿಯಾದೆ. ಆಯ್ತಾ, ಹೇಳ್ತೇನೆ ಮುಂದೆ. ಅಷ್ಟು ಜನಕ್ಕೆ ವಿರೋಧಿಯಾದೆ. ಆಮೇಲೆ ಏನಾಯಿತು, ಕೋರ್ಟು ಸುಮಾರು 1 ವರ್ಷ ನಡೀತು. ಅಷ್ಟರೊಳಗೆ ಇಬ್ಬರು ಮನೆ ಕಟ್ಬಿಟ್ಟಿದ್ರು. ಆಯಿತಾ, ಸುಮಾರು 11 ಜನರಷ್ಟು ಸೈಟ್ ಕ್ಯಾನ್ಸಲ್ ಆಗೋಯ್ತು. 11 ಜನದ ಕ್ಯಾನ್ಸಲ್ ಆಯಿತು. ಒಬ್ರದ್ದು ಡೆಮಾಲಿಷ್ಗೆ ಹೋಯ್ತು. ಡೆಮಾಲಿಷ್ ಮಾಡಿದ್ರು. 11 ಜನದ್ದು ಕ್ಯಾನ್ಸಲ್ ಆಯಿತು. ಆಯಿತಾ, ಇದು ಅವರು ನನಗೆ ಕೊಟ್ಟಂಥ ಕಾಟಕ್ಕೆ ನಾನು ಕೊಟ್ಟಂಥ ಕಾಟ. ಹೌದಾ, ಇಲ್ಲ ಅಂದ್ರೆ ನಾನು ಸಹ ಅವತ್ತು ಶೋಷಣೆಗೆ ಒಳಗಾದಂಥ ಮಹಿಳೆ ಆಗ್ತಿದ್ದೆ. ನಾನು ನನ್ನನ್ನು ತುಳಿದಾಕ್ತಿದ್ರು. ನಾನು ಯಾಕ್ರಿ ತುಳಿಸ್ಕೋಬೇಕು ಅವ್ರ ಹತ್ರ? ನನಗೂ ಹಕ್ಕಿದೆ ಕಾನೂನಲ್ಲಿ, ಅವ್ರಿಗೇನಿದೆಯೋ ನನಗೂ ಇದೆ. ನಾನು ಜಾತಿಯಲ್ಲಿ ಏನಾಗಿರೋ ಜಾತಿ ನನಗೆ ವ್ಯವಸ್ಥೆ ಮುಖ್ಯ ಅಲ್ವೇ ಅಲ್ಲ. ನಾನು ಜಾತಿ ಇಟ್ಕೊಂಡು ಬಂದವಳಲ್ಲ. ಜಾತಿಯಿಂದ ಇದುವರೆಗೂ ಲೈಫಲ್ಲಿ ಬಸವರಾಜ್, ನನ್ನ ಲೈಫಲ್ಲಿ ಇದುವರೆಗೂ ನನ್ನ ಜಾತಿಯಿಂದ ರಿಸರ್ವೇಶನ್ ತಗೊಂಡಿಲ್ಲ. ನಾನು ವೆರಿ ಗುಡ್. ನಾನು ಇದುವರೆಗೂ ಓದ್ಕೊಂಡು ಬಂದಿರೋದು, ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರೋದು, ಉದ್ಯೋಗ ನಾನು ಬಿಡಲಿಲ್ಲ. ಹೇಳಿದೆ, ಲಂಚ ಕೊಡೋಕ್ಕಾಗಲಿಲ್ಲ ಅಂತ ಉದ್ಯೋಗ ಬಿಟ್ಟು ಬಂದವಳು ನಾನು. ಅಂಥದ್ರಲ್ಲಿ
ನಾನು ಅನ್ಯಾಯಕ್ಕೆ ಒಳಗಕ್ಕೆ ನನ್ನ ಇಷ್ಟ ಇಲ್ಲ. ಹಾಗಾಗಿ ನೀನು ಯಾವ ಜಾತಿ ಆದರೆ ಎಲ್ಲರೂ ಒಂದಾದರು, ಮೇಲ್ಜಾತಿಯವರೆಲ್ಲ ಒಂದಾದರು. ಆಗ್ರಿ ಬಿಡ್ರಿ ರೀ, ನಾನು ಒಬ್ಬಳೇ ಹೋರಾಟ ಮಾಡಿದ್ದೀನಿ, ಒಬ್ಬರೇ ಹೋರಾಟ. ಬಟ್ ಭಾಳ ಜನ ಫೋನ್ ಮಾಡೋರು, ನಮ್ಮ ಜರ್ನಲಿಸ್ಟ್ಗಳು ಇದ್ದಾರಲ್ಲ, ನಮ್ಮ ಜರ್ನಲಿಸ್ಟ್ಗಳು ಕತೆ ಹೇಳ್ತೀನಿ ಕೇಳ್ರಿ, ಇದೆ ಟಿ ವಿ ಆಮೇಲೆ ಅದು ನಮ್ಮ ಜರ್ನಲಿಸ್ಟ್ ಎಂಥವ್ರಿಗೆ ಗೊತ್ತಾ ಇವರು, ನೀವು ಒಳ್ಳೆ ಕೆಲಸ ಮಾಡಿದಾಗ 10 ಜನಕ್ಕೆ ತೊಂದರೆ ಆಗಿರುತ್ತಲ್ಲ, ಹೌದು, ಭಾಳ ಚಲೋ ಕೆಲಸ ಮಾಡಿದ್ರಿ ಬಸವರಾಜ್, ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಫೋನಲ್ಲಿ ಹೇಳ್ತಾರೆ. ಮಾರನೇ ದಿನ ನೀವು ದಾರಿ ಮೇಲೆ ಸಿಗಿ ನಿಮ್ಗೆ ಹಿಂಗೆ ಹೊಟ್ಟೋಗ್ತಾರೆ, ಅವ್ರು ಮಾತಾಡ್ಸಿದ್ರೆ ಅವ್ರು ಎಲ್ಲಿ ತಪ್ಪು ತಿಳ್ಕೊಂಡಾರ ಅಂತೇಳಿ ಮಾತಾಡ್ತಾರೆ. ಇದು ಭಾಳ ಜನ. ಹೌದು ಹೌದು 100%. ನನಗೆ ಹೆಂಗಾಯ್ತು ಅಂತಂದರೆ, ದಿನ ನಾನು ವಿಧಾನಸೌಧಕ್ಕೆ ರೌಂಡ್ಸ್ ಹೋಗ್ತಾ ಇದ್ದೆ. ರೌಂಡ್ಸ್ ಹೋದರೆ ರಾತ್ರಿ ಫೋನ್ ಮಾಡಿ ನನಗೆ ಹೇಳಿರೋರಲ್ಲ, ಅಲ್ಲಿ ಸಿಗೋರು ನನಗೆ ಮಾತಾಡಿಸ್ತಾನೆ ಇರಲಿಲ್ಲ. ಹಲೋ, ಫೋನ್ಯಾಗ ಬೇಕಾದ್ರೆ ಎಲ್ಲ ಎಲ್ಲ ಮುಂದೆ ಕರೆಕ್ಟ್ ಮಾಡಿದೆ, ಹಿಂಗೆ ಮಾಡಿದೆ, ಅವ್ನು ಚೆನ್ನಾಗಿ ಮಾಡಿದೆ, ಹಾಗೆ ಮಾಡಿದೆ ಅಂತ ಹೇಳೋರು. ಈ ಥರದ ಜನ ಅವರು. ಹಾಗಾಗಿ ಕೊನೆಗೆ ಇವತ್ತಿನ ಲೆಕ್ಕಾಚಾರಕ್ಕೆ ಸುಮಾರು ಒಂದು 500 ಕೋಟಿ ರೂಪಾಯಿ BDAಗೆ ಲಾಭ ಮಾಡಿಕೊಟ್ಟಿದ್ದೀನಿ ನಾನು. ಹೌದು, BDAಗೆ 11 ಸೈಟ್ಗಳು ಕಡಿಮೆನ ಅಂಥ ದೊಡ್ಡ ಸೈಟ್ಗಳು, ಕಾರ್ನರ್ ಸೈಟ್ಗಳು 100 ಕೋಟಿ ಮೇಲೆ ಆಗಿರ್ಬೋದಾ? 100-150 ಕೋಟಿ ರೂಪಾಯಿ ನಾನು ಅವ್ರಿಗೆ BDAಗೆ. ಯಾರು ನಮಗೆ ಕಿರೀಟ ಇಡ್ತಾರೆ ಬಸವರಾಜ್? ಹೌದು, ಯಾರಾದ್ರೂ ನೆನೆಸ್ಕೊಳ್ತಾರ? ಎಲ್ಲಿದೇನು ಕತ್ತೀರಿ. ಆದರೆ ಸೈಟ್ ಕಳ್ಕೊಂಡಿದಾರಲ್ಲ, ಅವ್ರು ನನಗೆ ದಿನ ಶಾಪ ಹಾಕ್ತಾ ಇದ್ದಾರೆ ಅಂತ ಗೊತ್ತು ನನಗೆ. ಹೌದು, ಅಷ್ಟೇ ಶಾಪ ಹಾಕ್ತಾರೆ ಪಾಪ. ಯಾಕೆಂತಂದ್ರೆ ನನ್ನ ಉದ್ದೇಶ ಇಷ್ಟೇನೆ, ಆಯಿತು ಪತ್ರಕರ್ತ ಪಾಪ ಕಷ್ಟಪಟ್ಟು ಬಂದಿರ್ತಾನೆ, ಎಲ್ಲೋ ಒಂದು ಸೈಟ್ ತಗೊಳ್ಳಿ, ನನಗೆ ಇದಿಲ್ಲ. ಆದರೆ ನೀನು ತಪ್ಪು ಮಾಡಿದ್ರೂ ಸಹ ಇನ್ನೊಬ್ಬರ ಮೇಲೆ ನೀನು ಬೆರಳು ಮಾಡಿ ತೋರಿಸ್ತೀಯಲ್ಲ, ನಿನ್ನ ಮೇಲೆ ನಾನು ತೋರಿಸ್ಲೇಬೇಕು. ಹೌದು, ಸಮಾಜದಾಗ ಅಲ್ಲ, ನಾನು ಕಷ್ಟಪಟ್ಟು LLB ಮಾಡಿ ನಾನು ಓದಿ ನಾನೇನಾದರೂ ಒಂದು ಎನ್ರೋಲ್ ಮಾಡಿಸಿದ್ರೆ ಅದ್ರ ಮೇಲೆ ನೀನು ಕೇಸ್ ಹಾಕೋನು, ನೀನು ಸುಳ್ಳು ಅಫಿಡವಿಟ್ ಮಾಡಿ ತಗೊಂಡು ಸರ್ಕಾರದಿಂದ ಸೈಟ್ ತಗೊಂಡಿಲ್ಲ, ನೀನು ಕಳ್ಳ ಅಲ್ವಾ? ನೀನು ಒಳ್ಳೆವನ? ನನಗೆ ಬೆರಳು ಮಾಡಿ ತೋರಿಸ್ತೀಯ ನೀನು? ಇವತ್ತು ನಾನೇನು ಕಳ್ಕೊಂಡಿರಲಿ, ನಾನು ಗಳಿಸ್ಕೊಂಡಿದ್ದೀನಿ. ಇವತ್ತು ನೀನು ಕಳ್ಕೊಂಡೆ, ಕೋಟಿ ರೂಪಾಯಿ ಪ್ರಾಪರ್ಟಿ ಕಳ್ಕೊಂಡಿದೀಯ ನೀನು, ಹೌದಾ? ಅವತ್ತು ಸುಮ್ಮನೆ ಮುಚ್ಕೊಂಡಿದ್ದು, ಬಾಯಿ ಮುಚ್ಕೊಂಡಿದ್ರೆ ಇವತ್ತು ನೀನು ಕೋಟಿ ಕೇಳ್ತಿರ್ಲಿಲ್ಲ, ನಾವು ಕೇಳ್ತಿರ್ಲಿಲ್ಲ, ನನಗೆ ಅವಶ್ಯಕತೆ ಇರಲಿಲ್ಲ. ಬದುಕು ಹೋಗಿ ಎಂತೆಂಥವ್ರು ರಾಜಕಾರಣಿಗಳು ಕೊಳ್ಳೆ ಹೊಡೆದು ಬದುಕಿದ್ದಾರೆ, ನೀನು ಬದುಕು ಹೋಗೋತಿದ್ದೆ ನಾನು. ಇವತ್ತು ಕಳ್ಕೊಂಡವ್ರು ನೀನು, ನಾನಲ್ಲ. ಹೌದು, ಇನ್ನೊಬ್ಬರ ಮೇಲೆ ಬೆರಳ ತೋರಿಸಿ 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 ಸತ್ಯನಾಶ ನೀವೇ ಆದ್ರೆ ಅಂತ. ಇದಾದಮೇಲೆ ನಾನು ಹಾಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದು ಮೊದಲ ವಿಜಯ ಆತ್ ನಿಮ್ಮದು, ಭ್ರಷ್ಟಾಚಾರದ ಮೊದಲ ವಿಜಯ, ವಿನ್ನಿಂಗ್ ನಿಮ್ಮದು ಅದು. ಹೌದು, ಖಂಡಿತ. 11 ಸೈಟ್ ಕ್ಯಾನ್ಸಲೇಷನ್ ಮಾಡಿಸಿದ್ರಿ. ಹೌದು, ಇನ್ನು ಇವತ್ತಿಗೂ ಪೆಂಡಿಂಗ್ ಇದೆ ಕೇಸು. ಹೌದಾ? ಇನ್ನೂ ಪೆಂಡಿಂಗ್ ಇದೆ. ಪಾಪ ಅವರು ತುಂಬ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಅವ್ರ ಪ್ರಾಪರ್ಟಿ ಇವತ್ತು ಕೋರ್ಟಲ್ಲಿ ಇನ್ನೂ ಕೇಸಲ್ಲಿ ಇದೆ. ಇವತ್ತು ಓಪನ್ ಮಾಡಬಹುದು. ನಾನು ಬಾರಿ ಕೀ ಪೋಸ್ಟಲ್ಲಿ ಇದ್ದಾರೆ, ಬಾರಿ ದೊಡ್ಡವ್ರು ಅನ್ಕೊಳ್ತಾರೆ. ಕಾನೂನು ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಬೇರೆಯವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅಂಥವ್ರದ್ದು ಒಂದು ಕೇಸ್ ಇದೆ ಅಲ್ಲಿ. ಹೌದೌದು, ಮುಂದೊಂದು ದಿನ ಹೌದು, ಇದೆ ಬರಲಿ ಅದು. ಆಮೇಲೆ ಆನಂತರ ಈ ಕಡೆ ಬಂದ್ರಲ್ರಿ ಮೇಡಮ್ಮ, ರಾಜಕಾರಣದಾಗ ಇಲ್ಲ, ಆಮೇಲೆ ಹೇಳ್ತೇನೆ. ನಾನು ಇದೇ ಥರ ಮಾಡಬೇಕಂತ ಸಂದರ್ಭದಲ್ಲಿ ಭಾಳ ವರ್ಷಗಳಿಂದ ನಾವು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದವರು, ಕಾಂಗ್ರೆಸ್ ಸರ್ಕಾರವನ್ನು ನೋಡಿದಂಥವ್ರು, ಕಾಂಗ್ರೆಸ್ಸಿನ ಎಷ್ಟೋ ಮಂತ್ರಿಗಳು, ನಾನು ಬೊಂಬಾಯಿ SR ಬೊಮ್ಮಾಯಿ ಮುಖ್ಯಮಂತ್ರಿ ಆದಂಥ ಕಾಲಕ್ಕೆ ನಾನು ಬೆಂಗಳೂರಿಗೆ ಬಂದವಳು, ಗುಂಡೂರಾವ್ ಎಲ್ಲರನ್ನೂ ನೋಡಿದಂಥವಳು, ವೀರಪ್ಪ ಮೊಯ್ಲಿ ಎಲ್ಲರೂ ಮುಖ್ಯಮಂತ್ರಿ ಆದಂಥ ಜಾಗದಲ್ಲಿ ಎಲ್ಲರೂ ನೋಡ್ಕೊಂಡ್ಬಂದೆ. ಆದರೆ BJPಯವರು ಸ್ವಲ್ಪ ಹೋರಾಟ ಮಾಡಿಕೊಂಡೇ ಬರ್ತಾಯಿದ್ರು. ಅನಂತಕುಮಾರ್ ಅವಾಗೆಲ್ಲ ತುಂಬ ಗೊತ್ತಿರೋಂಥರಲ್ಲ ಯಡಿಯೂರಪ್ಪ. ನಾನು ಒಂದು ಸರಿ BJP ಬಂದರೆ ಹೇಗಿರುತ್ತೆ ಕರ್ನಾಟಕ ರಾಜ್ಯ ಅನ್ನೋದು ನನ್ನ ಒಂದು ಕಲ್ಪನೆ, ಒಬ್ಬ ಜರ್ನಲಿಸ್ಟ್ ಆಗಿ ಕಲ್ಪನೆ ಮಾಡೋದು. ಒಂದು ಸರಿ BJP ಬರಲಿ ಅಂತ ನಂದು ಆಸೆ ಇತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ಇಂಡೈರೆಕ್ಟಾಗಿ BJPಗೆ ಮಾಡಿದೆ ಅಂತ ಅನಿಸುತ್ತೆ. ಅದನ್ನು ನೋಡಿಬಿಟ್ಟು ಅವಾಗಿನ ಕಾಲಕ್ಕೇ ನನಗೆ BJP ಅವಾಗ ಈ ಸಂಘ ಪರಿವಾರದವರು ನಮ್ಮನೆಗೆ ಬರ್ತಾಯಿದ್ರು. ಹೌದಾ? RSSನವರು ಅವರು ಬೆಳಗ್ಗೆ ಬರೋರು, ಪಾಪ ರೌಂಡ್ಸ್ ಹೋಗಿ ಬಂದೆ ಅಂತ ಹೇಳೋರು, ಮಾತಾಡ್ಸ್ಕೊಂಡು ನನಗೆ ಒಂದು ಅಚಾನಕ್ಕಾಗಿ ಟಿಕೆಟ್ ಕೊಟ್ಬಿಟ್ರು ಇಲ್ಲಿ ಕಾರ್ಪೊರೇಷನ್. ಟಿಕೆಟ್ ಕೊಟ್ಟು ಹೌದು, 97ರಲ್ಲಿ ಟಿಕೆಟ್ ಕೊಟ್ಟು ಇಲ್ಲ ನೀವು ಎಲೆಕ್ಷನ್ ನಿಂತ್ಕೋಬೇಕು ಅಂದರು. ಸರ್ ನನಗೆ LLB ಫೈನಲ್ ಇಯರ್ನಲ್ಲಿ ಇದ್ದೆ, ನಾನು ಓದ್ತಾ ಇದ್ದೀನಿ ಸರ್ ಅಂದರೆ, ಅದಕ್ಕೆ ಸಂಬಂಧ ಇಲ್ರಿ, ನಿಂತ್ಕೊಳ್ರಿ ಎಲೆಕ್ಷನ್ ನೋಡೋಣ ಅಂತ ಅಂದರು. ಆಮೇಲೆ ಮನೇಲಿ ಹೇಳಿದರು, ನೋಡಮ್ಮ ನೀನು ಇವತ್ತಲ್ಲ ನಾಳೆ
ಎಲೆಕ್ಷನ್ ನಿಂತ್ಕೋಬೋದು. ಹೌದು. ನೀನು LLB ಪಾಸ್ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು, ಇವತ್ತಲ್ಲ ನಾಳೆ ನೀವು ಯಾವತ್ತೂ ಲೈಫ್ ಪಾಸ್ ಲೈಫ್ ಮಾಡೋಕ್ಕಾಗಲ್ಲ ಸೆಟ್ಲ್ ಆಗುತ್ತೆ. ಅಂತ ಹೇಳಿದರು. ಹಾಗಾಗಿ ನಾನು ಹೋಗಿ ನಾಮಿನೇಷನ್ ಮಾಡಿ ಬಂದೋಳು ವಾಪಸ್ ತೊಗೊಂಡೆ. ನಿಂತ್ಕೊಳ್ಳಿಲ್ಲ. 15 ದಿನ ಇತ್ತು ಎಲೆಕ್ಷನ್ಗೆ. ಇನ್ನೊಬ್ರು ಯಾರು ನಿಲ್ಲಿಸಿದ್ರು ಗೆದ್ಬಿಟ್ರು ಅವರು. ಗೆದ್ರಾ? ಗೆದ್ದು ನೀವು ಗೆದ್ರೆ ನೀವು ಗೆದ್ಬಿಡ್ತಿದ್ರಿ, ಯಾಕಂದ್ರೆ ಅವರೆಲ್ಲ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ರು. ನಾನು ನಿಲ್ಲಿಲ್ಲ. ಅದಾದಮೇಲೆ ಏನಾಯಿತು, ಇಲ್ಲ BJP ಬರಬೇಕು. ಅದು ನಿಮ್ದು ಯಾವ ಕ್ಷೇತ್ರ ಇದ್ರದ್ದು? ಇಲ್ಲಿ ನನಗೆ ವಾರ್ಡ್ ನಂಬರ್ 100 ಅಂತ ಕೊಟ್ಟಿದ್ರು, ಸಂಜಯ್ ನಗರ. ಸಂಜಯ್ ನಗರ ವಾರ್ಡ್ ನಂಬರ್ 100 ಅವಾಗ ಅದನ್ನು ಕೊಟ್ಟಿದ್ರು, ಅವಾಗ ನಿಲ್ಲಿಲ್ಲ. ಅದಾದಮೇಲೆ ಏನಾಯಿತು, ಯಡಿಯೂರಪ್ಪನವರು ಕೊಯ್ಲೇಷನ್ ಗೌರ್ಮೆಂಟ್ ಬಂತು. ಯಾರ್ದು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ರು, ಇವರು DCM ಆಗಿದ್ರು. ಆ ಸಂದರ್ಭದಲ್ಲಿ ನಾನು ಒಂದು ಪುಸ್ತಕವನ್ನು ಬರೆದಿದ್ದೆ. ಯಾವುದು ಅಂತಂದರೆ ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಸಂಬಂಧಪಟ್ಟಾಗೆ. ಆವಾಗ ಈ ಪುಸ್ತಕವನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿನೇ ರಿಲೀಸ್ ಮಾಡಿ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ತಂದರು ಈ ಪುಸ್ತಕದ ಆಧಾರದ ಮೇಲೆ. ಭಾಗ್ಯಲಕ್ಷ್ಮಿ ತಂದರು. ಅದಾದಮೇಲೆ ನನಗೆ ಹಾಗೆ ಆಮೇಲೆ ಮುಖ್ಯಮಂತ್ರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಯಡಿಯೂರಪ್ಪನವ್ರು ಬಂದರು. ಬಂದಂಥ ಸಂದರ್ಭದಲ್ಲಿ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅವರು ಮಾಡ್ತಿರೋಂಥ ಭ್ರಷ್ಟಾಚಾರಗಳು ಅವು ಇವು ಎಲ್ಲ ಅವ್ರ ಹಿಂದೆ ಬೆನ್ನು ಹತ್ಬಿಟ್ಟೆ ನಾನು ಒಬ್ಬ ಪತ್ರಕರ್ತೆಯಾಗಿ. ಈ ಪಿನ್ ಟು ಪಿನ್ ಎಲ್ಲ ವಿಷಯಗಳನ್ನು ತೆಗೆದು ಒಂದು ಪುಸ್ತಕವನ್ನು ಬರೆದೆ ನಾನು. ಏನು ಪುಸ್ತಕದು? ಊರಿಗೆ ದೊಡ್ಡವರು ಅಂತ. ಆಕ್ಚುಲಿ ನಮ್ಮ ಹಳ್ಳಿಗಾದಿನಲ್ಲಿ 3 ಬಿಟ್ಟವರು ಊರಿಗೆ ದೊಡ್ಡವರು. ಅದೇ ನಾನು ಊರಿಗೆ ದೊಡ್ಡವರು ಅಂತ ಒಂದು ಪುಸ್ತಕ. 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಗಾದೆ. ನಾನು ಅದನ್ನು ಬರಿಬಾರ್ದು ಅಂದ್ಕೊಂಡು ಒಳಗಡೆ ಸೆಂಟರ್ ಹಾಕಿದ್ದೀನಿ ಅದನ್ನ. ಮೇಲ್ಗಡೆ ಪುಸ್ತಕದ ಹೆಸರು ಊರಿಗೆ ದೊಡ್ಡವರು. ಅದರಲ್ಲಿ ಯಡಿಯೂರಪ್ಪ ಹುಟ್ಟು ಬಂದ ರೀತಿ, ಅವ್ರು ಬೆಳೆದು ಬಂದ ರೀತಿ, ಅವ್ರು ನಡೆಸಿರೋಂಥ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಎಲ್ಲ ಇನ್ಕ್ಲೂಡಿಂಗ್ ವಾಮಾಚಾರ, ಎಲ್ಲ ಆಚಾರಗಳು ಇವೆ. ಆಯಿತಾ. ಆಮೇಲೆ ಅವ್ರ ಕ್ಯಾಬಿನೆಟ್ ಮಂತ್ರಿಗಳು ಯಾರ್ಯಾರಿದ್ದಾರೆ, ಎಷ್ಟೆಷ್ಟು ಮಾಡಿದ್ದಾರೆ, ಯಡಿಯೂರಪ್ಪನ ಪುತ್ರಂದರು ಎಷ್ಟೆಷ್ಟು ಆಸ್ತಿಗಳು ಮಾಡಿದ್ದಾರೆ. ಭಾರಿ ದೊಡ್ಡ ಗಲಾಟೆ ರೀ ಅವಾಗ. ಅವರೇ 7, 8, 10 ಸೈಟ್ BD ತೊಗೊಂಡಿರೋದು. ಪತ್ರಕರ್ತರದ್ದು ಶಿವಮೊಗ್ಗದಲ್ಲಿರೋ ಪತ್ರಕರ್ತರದ್ದು ಸುಮಾರು ಎಲ್ಲ ಸೈಟ್ಗಳು ನಮ್ಮ ಮಗಳು ತೊಗೊಂಡ್ಬಿಟ್ಟಿದ್ಲಲ್ಲ. ಅಯ್ಯೋ ದೊಡ್ಡ ಇಶ್ಯೂ ಅದೆಲ್ಲ. ಅದನ್ನೆಲ್ಲವೂ ಹಾಕಿ ನಾನು ಪುಸ್ತಕವನ್ನು ಬರೆದೆ. ಪುಸ್ತಕ ಭಾಳ ಅದು ಅದ್ಭುತವಾಗಿತ್ತು. ಆಗ ಸುಮಾರು 1 ಲಕ್ಷ ಪುಸ್ತಕ ಖರ್ಚಾಗಿರ್ಬೋದು. ಹೌದು, ವೆರಿ ಗುಡ್. ಅವಾಗ 2010ರಲ್ಲಿ ಅವಾಗ ಹೆಂಗಿತ್ತು ಅಂದರೆ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಭಾಳ ಜನ ನನಗೆ ನಿಂಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ನಾನೊಬ್ಬ ಪತ್ರಕರ್ತೆಯಾಗಿ ಬರೆದಿದ್ದೀನಿ. ನಾನು ಅನ್ಯಾಯವಾಗಿ ನಾನು ಯಾರಿಗೂ ಬರೆದಿಲ್ಲ, ಇರೋ ಸತ್ಯವನ್ನು ಬರೆದಿದ್ದೀನಿ. ಆಗದಾಗಲಿ ಬಿಟ್ರಿ ಏನಂತೆ, ಪತ್ರಕರ್ತೆಯಾಗಿ ಬರೆದು ತಪ್ಪೇ ಬರದೆ ಆಯಿತು. ಈ ಪುಸ್ತಕ ನನಗೆ ಪೂರಕವಾಗಿರೋದಕ್ಕಿಂತ ಮಾರಕ ಆಯಿತು ಅಂತ ಅನಿಸುತ್ತೆ ಎಲ್ಲ ಒಂದು ಕಡೆ. ಯಾರಿಗೆ? ನನಗೆ. 26 ವರ್ಷಗಳ ಕಾಲ ನನಗೆ ರಾಜಕೀಯ ಪ್ರವೇಶ ಮಾಡೋಕ್ಕೆ ಬಿಟ್ಟಿಲ್ಲ. ಆ ಪುಸ್ತಕ ಒಂದರಿಂದ ಅದು ಯಾವ ರೀತಿ ಎಫೆಕ್ಟ್ ಅಂತಂದರೆ, ನೀವು ಈಗ ಕೇಳ್ತಾ ಇದ್ರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಮೇಡಮ್ ನೀವು ರಾಜೀನಾಮೆ ಕೊಟ್ಟು ಬಂದ್ರಿ ಅಂತ ಕೇಳಿದ್ರಿ. ಹೌದು. ಯೂಶ್ವಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಅವ್ರವ್ರ ಅವಧಿ ಮುಗಿದ ನಂತರ ಹೊಸಬರು ನೇಮಿಸ್ತಾರೆ. ಬಟ್ ನೀವು ಅಧ್ಯಕ್ಷರಿದ್ದಾಗ ಅದು ಆಗಲಿಲ್ಲ ರೀ ಮೇಡಮ್. ಸಡನ್ ಆಗಿ ಒಮ್ಮೆ ರಾಜೀನಾಮೆ ಕೊಟ್ರಿ. ಯಾಕೆ? ಇಲ್ಲ, ನಾನು ರಾಜೀನಾಮೆ ಇಲ್ಲ ಅದಲ್ಲ, ನಾನಲ್ಲ, ನನ್ನ ಹಿಂದೆ ಇದ್ದವ್ರಿಗೆ ರಾಜೀನಾಮೆ ಕೊಡಿಸಿ ನನಗೆ ಕೊಟ್ಟರು ಜಾಗನ. ನನ್ನ ಹಿಂದೆ ಇದ್ರಲ್ಲ, ಹಿಂದೆ ಅಧ್ಯಕ್ಷ ಆಗಿದ್ರಲ್ಲ, ಅವರು ಇಮ್ಮಿಡಿಯೇಟಾಗಿ ರಾಜೀನಾಮೆ ಕೊಡಿಸಿ ನನಗೆ ಜಾಗ ಕೊಟ್ಟರು. ಆದರೆ ನಾನು ಅಧ್ಯಕ್ಷೆ ಆದಮೇಲೆ ಸಿದ್ದರಾಮಯ್ಯನವರೇ ನನಗೆ ಅಧ್ಯಕ್ಷೆ ಮಾಡಿದ್ದು. ಅವ್ರ ಕಾಲದಲ್ಲೇ ಅವ್ರ ಚೀಫ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲೇ ನಾನು ಅಧ್ಯಕ್ಷೆ ಆಗಿದ್ದು. ಯಾವಾಗ? 2016 ನವೆಂಬರಲ್ಲಿ ನಾನು ಅಧ್ಯಕ್ಷ ಸ್ಥಾನಿಯಾಗಿ 4ನೇ ತಾರೀಕು ಅಧಿಕಾರ ತಗೊಂಡೆ. ತದನಂತರ ಸುಮಾರು ಅದಾದಮೇಲೆ 1.5 ವರ್ಷಕ್ಕೆ ಮತ್ತೆ ಗೌರ್ಮೆಂಟ್ ಬಿದ್ದೋಯ್ತು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿಯವರು ಸಹ ನನ್ನನ್ನು ಡಿಸ್ಟರ್ಬ್ ಮಾಡಲಿಲ್ಲ.
ಅವರು ನನ್ನನ್ನು ಮುಂದುವರಿಸಿಕೊಂಡು ಹೋದರು. ನನಗೆ ಇನ್ನೂ ನನ್ನ ಅವಧಿ ಇನ್ನೂ 2 ತಿಂಗಳು ಇತ್ತು. ಆದರೆ ಅಷ್ಟೊತ್ತಿಗೆ ಮತ್ತೆ ಗೌರ್ಮೆಂಟ್ ಬಿದ್ದೋಯ್ತು. ಗೌರ್ಮೆಂಟ್ ಬಿದ್ದುಬಿಟ್ಟು ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಬೆಳಿಗ್ಗೆ ಅವರು ಓದ್ ತಗೊಂಡ್ರು, ಅಧಿಕಾರ ಸ್ವೀಕಾರ ಮಾಡಿದರು ಮುಖ್ಯಮಂತ್ರಿಯಾಗಿ. 4 ಗಂಟೆ ಒಳಗೆ ನನ್ನನ್ನು ತೆಗೆದ್ರು. ಅದ್ರ ಬಗ್ಗೆ ಎಷ್ಟು ಕಣ್ಣು ಇಟ್ಟಿದ್ರು ಅವರು. ಅಂದರೆ ಯಾವ ರೀತಿಯ ಶಾಡಿಸ್ಟ್ ನೇಚರು ಒಳಗಡೆ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಭಾಳ ಜನ ಹೇಳಿದರು ಹೋಗಿ ಕೇಳಿ, ಹಾಗೆ ನಾನು ಕೇಳಲ್ಲ. ನಾನು ಅಧಿಕಾರವನ್ನು ತೆಗೆದುಕೊಂಡಾಗೂ ತಗೊಳ್ಳಿಲ್ಲ. ಬಿಡಬೇಕಾದ್ರೂ ನಾನು ಯಾಕೆ ತೆಗೆದ್ರೆ ಅಂತಲೂ ಕೇಳೋದಿಲ್ಲ, ತಗೊಳ್ಳಿ ಅಂತಲೂ ನಾನು ರಿಕ್ವೆಸ್ಟ್ ಮಾಡೋದಿಲ್ಲ. ನನ್ನ ಅವಧಿಯಲ್ಲಿ ನಾನು ಏನು ಮಾಡಬೇಕೋ ಕೆಲಸ ನನ್ನ ಶಕ್ತಿ ಮೀರಿ ನಾನು ಈ ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿದ್ದೀನಿ. ಮಹಿಳೆಯರಿಗೆ ಎಷ್ಟು ನ್ಯಾಯ ಕೊಡಬೇಕು ಅದು ಕೊಟ್ಟಿದ್ದೀನಿ. ಸುಮಾರು 18,000 ಕೇಸ್ಗಳನ್ನು ನಾನು ಮಾಡಿದ್ದೀನಿ. 18,000 ಕೇಸು ಹೆಚ್ಚು ಕಡಿಮೆ 3.25 ವರ್ಷದಲ್ಲಿ 2.25 ವರ್ಷ. ಹೌದು, 18,000 ಕೇಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. 18 ಕೇಸ್ಗಳನ್ನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ. ರಾತ್ರಿ 10:30 11 ಗಂಟೆ ತನಕ ಕೆಲಸ ಮಾಡ್ತಾಯಿದ್ದೆ. ಯಾರು ಸರ್ಕಾರಿ, ಯಾಕೆಂದರೆ ನಾನು ಒಂದೇ ಒಂದು ಉದ್ದೇಶ ಇತ್ತು, ಏನಂದರೆ ಭಗವಂತ ನನಗೊಂದು ಅವಕಾಶ ಕೊಟ್ಟಿದ್ದಾನೆ. ನಾವು ಏನು ಇಲ್ದಲೇ ಏನೇನೋ ಹೋರಾಟ ಮಾಡ್ಕೊಂಡು ಬಂದ್ವಿ, ನಮ್ಮ ಕೈಯಿಂದ ಖರ್ಚು ಮಾಡ್ಕೊಂಡು ಬಂದ್ವಿ. ಈಗ ಸರ್ಕಾರದ ಹಣದಲ್ಲಿ ಖರ್ಚು ಮಾಡಿ ಜನರಿಗೆ ನ್ಯಾಯ ಕೊಡುವಂಥದ್ದು, ನೊಂದ ಮಹಿಳೆಯರಿಗೆ ಒಂದು ಸಾಂತ್ವನ ಹೇಳುವಂಥದ್ದು, ಅವ್ರ ಬದುಕಿಗೆ ಒಂದು ಬೆಳಕನ್ನು ತೋರಿಸುವಂಥ ಕೆಲಸ ನಾನು ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಅದೆಷ್ಟೇ ಹೊತ್ತಾದರೂ ಪರವಾಗಿಲ್ಲ ಜನ ಇರ್ತಾಯಿದ್ರು. 11 ಗಂಟೆ ತನಕ ಜನ ಇರ್ತಾಯಿದ್ರು, ಕೂತ್ಕೊಂಡು ಕಾಯೋರು. ಪಾಪ ಅವ್ರ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ ನಾನು. ಆ ತೃಪ್ತಿ ನನಗಿದೆ. ಅದರಲ್ಲೂ ನೀವು ಅಧ್ಯಕ್ಷ ಆಗಿದ್ದಾಗ ಸಾಲ್ವ್ ಮಾಡಿದಂಥ ಸಮಸ್ಯೆಗಳದು ಯಾವ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದದ್ದು, ನಿಮ್ಮ ಮನಸ್ಸಿಗೆ ಸಮಾಧಾನ ತಂದದ್ದು? ಈಗ ನನಗೆ ಒಂದು ಹೇಳ್ತೇನೆ, ನೀವು ನನ್ನ ಸಮಾಧಾನ ಪ್ರಶ್ನೆ ಕೇಳಬೇಡಿ, ಮಹಿಳಾ ಆಯೋಗದ ಬಗ್ಗೆ ಕೇಳಿ ಹೇಳ್ತೇನೆ. ಮಹಿಳಾ ಆಯೋಗ ಒಂದು ಸದುದ್ದೇಶದಿಂದ ಮಹಿಳೆಯರ ಪರವಾಗಿ, ಮಹಿಳೆಯರ ಧ್ವನಿಯಾಗಿ, ಮಹಿಳೆಯರ ಸಂಕಷ್ಟಕ್ಕೆ ಒಂದು ಸಾಂತ್ವನ ಹೇಳುವಂಥದ್ದು ಮತ್ತು ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸುವಂಥದ್ದು, ಅದನ್ನು ಸಾಲ್ವ್ ಮಾಡಲಿಕ್ಕೆ, ಬಗೆಹರಿಸಲಿಕ್ಕೆ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಸಂಸ್ಥೆ ಅದು. ಹೌದು. ಆದರೆ ಅದಕ್ಕೆ ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸ್ವಾಯತ್ತ ಸಂಸ್ಥೆ, ಅದು ಇಂಡಿಪೆಂಡೆಂಟ್ ಬಾಡಿ, ಯಾರಿಗೂ ಅಟ್ಯಾಚ್ಮೆಂಟ್ ಇಲ್ಲ. ಸ್ವಂತವಾಗಿ ಅದು ಏನು ಬೇಕಾದ್ರೂ ಅವ್ರು ಏನು ಬೇಕಾದ್ರೂ ನಿರ್ಧಾರ. ಹೆಚ್ಚು ಮಹಿಳಾ ಮತ್ತು ಮಕ್ಕಳ ಇಲ್ಲ, ಅದು ಸಂಬಂಧ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಾಡಿಯಲ್ಲಿ ಬರಬಹುದು, ಆದರೂ ಅದು ಸ್ವತಂತ್ರವಾದಂತಹ ಒಂದು ಸ್ವಾಯತ್ತ ಸಂಸ್ಥೆ. ಇಲ್ಲಿ ಸರ್ಕಾರ ಏನು ಮಾಡಿದೆ ಅಂದರೆ ಕಡಲೆ ಕೊಟ್ಟಿದೆ. ಕಡಲೆ ಗೊತ್ತಾ? ಕಡಲೆ ಕೊಟ್ಟಿದೆ. ಕಡಲೆ ಕೊಟ್ಟಿದ್ದಾರೆ, ಜಗತ್ತು ತಿನ್ನು ಅಂದರೆ ಹಲ್ಲಿಲ್ಲ. ಮಹಿಳಾ ಆಯೋಗಕ್ಕೆ ಕಡಲೆ ಕೊಟ್ಟಿದ್ದಾರೆ, ಅದನ್ನ ಜಗತ್ತು ತಿನ್ನಕ್ಕೆ ಹಲ್ಲಿಲ್ಲ. ಮಹಿಳಾ ಆಯೋಗಕ್ಕೆ ಇಲ್ಲ. ಯಾಕೆ ಅಂತಂದರೆ ಎಂಥ ಕಠಿಣವಾದಂಥ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳಿಗೆ ನಾವು ಏನು ಮಾಡಿದ್ರು ಥ್ರೂ ಅಧಿಕಾರಿಗಳ ಮೂಲಕ, ಥ್ರೂ ಪೊಲೀಸ್ನವ್ರ ಮೂಲಕನೇ ಮಾಡಬೇಕು. ಒಂದು ಅರೆಸ್ಟ್ ಮಾಡೋ ಅಧಿಕಾರ ನಮಗಿದೆಯಾ? ಇಲ್ಲ. ಯಾರನ್ನೋ ಒಬ್ಬನ್ನ ರೇಪಿಸ್ಟ್ನೋ ಮತ್ತೊಬ್ಬನೋ ನಾವು ಹುಡ್ಕೊಂಬರ್ತೀವಿ, ಹುಡುಕ್ಸ್ತೀವಿ, ಕರ್ಕೊಂಬರ್ತೀವಿ, ಅವನ ಮೇಲೆ ನಾವು ಕೇಸ್ ಹಾಕ್ತೀವಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ, ಕೋರ್ಟ್ ಜೈಲಿಗೆ ಹಾಕುತ್ತೆ. ಜೈಲಿಗೆ ಹಾಕಿದ ನಂತರ ಜಾಮೀನಾಗುತ್ತೆ. ಇಲ್ಲ, ಬೇಲ್ ತೊಗೊಂಡು ಬರ್ತಾನೆ. ಈ ಕಡೆ ಜೈಲು, ಆ ಕಡೆ ಬೇಲ್. ಕರೆಕ್ಟ್. ಆಯಿತಾ? ಕಾನೂನು ಕಠಿಣವಾಗಿದೆಯಾ? ಏನು ಮಾಡ್ತೀರಾ ನೀವು? ಏನಿದೆ ನಿಮ್ಗೆ ಅಧಿಕಾರ? ನಾವು ಏನೋ ಹೆದರ್ಸ್ಕೊಂಡು ಒಂದೊಂದಿಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಏನು ಅಂದರೆ ಒಂದು ಕೇಸ್ ಬಂತು ಅಂತ ಅಂದ್ಕೊಂಡ್ರೆ ಅದನ್ನು ನಾವು ರೆಫರ್ ಟು SP ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕಳಿಸ್ತೀವಿ. ಅಲ್ಲಿಂದ ಬರೋದಕ್ಕೆ 15 ದಿನ, ಅಲ್ಲಿಂದ ಬರೋದಕ್ಕೆ 1 ತಿಂಗಳು. ಅಷ್ಟೊತ್ತಿಗೆ ಈ ಪರಿಸ್ಥಿತಿ ಏನಾಗಿರುತ್ತೆ? ಅದಕ್ಕೆ ನೇರವಾಗಿ ಲೆಟ್ರನ್ನು ಕಳಿಸ್ತಿರ್ಲಿಲ್ಲ ನಾನು. ನೇರವಾಗಿ ನೋಡಿ ಇಂಥವ್ರು ಕಳಿಸ್ತೀನಿ, ಇದು ಕೆಲಸ ಮಾಡಿ ನನಗೆ 2 ದಿನದಲ್ಲಿ ರಿಸಲ್ಟ್ ಕೊಡಬೇಕಷ್ಟೇ. ನಿಮ್ದು ಆ ನೇಚರ್ ನಮ್ಮದು. ಲೆಟರ್ ಬರೆಯಂಗಿಲ್ಲ. ಲೆಟ್ರ್ ಬರೆದ್ರೆ ಯಾವಾಗ ಆಗುತ್ತೆ? ಇದು ಅದೇ ಆಗಿರೋದು ಇಲ್ಲಿ ಪರಿಸ್ಥಿತಿ. ಲೆಟ್ರ್ ಬರೆದು ಕೂತ್ಕೊಂಡ್ಬಿಟ್ರೆ 3 ತಿಂಗಳು 4 ತಿಂಗಳಿಗೋ ಬರುತ್ತೆ ರಿಸಲ್ಟ್. ಏನು ಬರುತ್ತೋ ಏನು ಗೊತ್ತೋ. ಅಷ್ಟೊತ್ತಿಗೆ ಅವ್ರ ಪರಿಸ್ಥಿತಿ ಏನಾಗ ಜಗಳ ಆಡ್ಕೊಂಡು ಸತ್ತೋಗಿರ್ತಾರೆ ಯಾರೋ.